ನಮಸ್ಕಾರ. ಪ್ರಾಚೀನ ಈಜಿಪ್ಟ್‌ನ ಅದ್ಭುತ ಅಮರ್ನ ಅರಮನೆ ಮತ್ತು ತೋಟಗಳು. ಪ್ರಾಚೀನ ಈಜಿಪ್ಟು ರಾಜಕೀಯ, ನಾಗರಿಕ ಹಾಗೆಯೇ ಕಲೆ ಮತ್ತು ಬರವಣಿಗೆಯಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಜಗತ್ತಿನಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿರೋದು ನಮಗೆಲ್ಲ ಗೊತ್ತೇ ಇದೆ. ಈಗ ನಾವು ಈ ಈಜಿಪ್ಟಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ನಗರ ಮತ್ತು ಅರಮನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈಜಿಪ್ಟ್‌ನ ರಾಜಧಾನಿ ಕೈರೋದಿಂದ 302 ಕಿಲೋಮೀಟರ್ ದೂರದಲ್ಲಿರುವ ಮಿನ್ಯಾ ಪ್ರಾಂತ್ಯದಲ್ಲಿ ಪ್ರಾಚೀನ ಈಜಿಪ್ಟ್‌ನ ಅತಿ ವಿಶಿಷ್ಟವಾದ ನಗರ ಅಮರ್ನ ಇದೆ. ಇಲ್ಲಿದ್ದ ಅರಮನೆಯ ಉದ್ಯಾನಗಳು ಅತ್ಯಂತ ವಿಶಿಷ್ಟವಾಗಿದ್ದಾವೆ. 1926ರ ದಶಕದಲ್ಲಿ ಬ್ರಿಟಿಷ್ ಪುರಾತತ್ವ ವಿಜ್ಞಾನಿಗಳು ಇವುಗಳನ್ನು ಪತ್ತೆ ಹಚ್ಚುತ್ತಾರೆ. ಸಾಮಾನ್ಯ ಶಕೆ 14ನೇ ಶತಮಾನದಲ್ಲಿ ಅಂದರೆ ಇಂದಿಗೆ 3300 ವರ್ಷಗಳ ಹಿಂದೆ ಪ್ರಾಚೀನ ಈಜಿಪ್ಟ್‌ನ ಫೆರೋ ಅಖೆನಾಟನು ತನ್ನ ರಾಜಧಾನಿಯನ್ನು ಅಮರ್ನಾಗೆ ಬದಲಾಯಿಸಿದಾಗ ಅಲ್ಲಿ ಅದ್ಭುತವಾದ ಅರಮನೆಗಳನ್ನ ಕಟ್ಟಿಸ್ತಾನೆ. ಅಮರ್ನಾದಲ್ಲಿ ಮುಖ್ಯವಾಗಿ 2 ಅರಮನೆಗಳಿದ್ವು. ಇವುಗಳಲ್ಲಿ ಉತ್ತರದ ಅರಮನೆ ಬಹಳ ಗಮನವನ್ನು ಸೆಳೆದತ್ತೆ. ಇದು ಅಖೆನಾಟನ ಮಗಳು ಮೆರಿಟಾಟೆನ್ನು ಅಥವಾ ರಾಣಿ ನೆಫರ್ಟಿಟಿಗೆ ಸೇರಿದಿರಬಹುದು ಅಂತ ಇತಿಹಾಸಕಾರರು ನಂಬ್ತಾರೆ. ಈ ಅರಮನೆಯ ಒಂದು ದೊಡ್ಡ ಆಯತಾಕಾರದ ಆವರಣ ಹೊಂದೈತೆ. ಈ ಅರಮನೆ ದೊಡ್ಡ ಆಯತಾಕಾರದ ಒಂದು ಆವರಣವನ್ನು ಹೊಂದೈತೆ. ಇದರ ನಡುಭಾಗದಲ್ಲಿ ಸುಂದರವಾದ ಉದ್ಯಾನವನ ಮತ್ತು ನೀರಿನ ಕಾರಂಜಿ ಮತ್ತು ಕುಂಡಗಳಿದ್ವು. ಈ ಅರಮನೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಕೋಣೆ ಅಂತ ಹೇಳಿದ್ರೆ ಗ್ರೀನ್ ರೂಮ್. ಈ ಗ್ರೀನ್ ರೂಮ್ನ ಗೋಡೆಗಳ ಮೇಲೆ ಜೌಗು ಪ್ರದೇಶದ ಪಕ್ಷಿಗಳು, ಪ್ರಾಣಿಗಳು ಮತ್ತು ಸಸ್ಯಗಳ ಅದ್ಭುತವಾದಂಥ ವರ್ಣಚಿತ್ರಗಳನ್ನ ಬಿಡಿಸಲಾಗೈತೆ. 3300 ವರ್ಷಗಳಷ್ಟು ಹಳೆಯದಾದ ಈ ವರ್ಣಚಿತ್ರಗಳಲ್ಲಿ ಕಂಡುಬರುವ ಪಕ್ಷಿಗಳು ಇಂದಿಗೂ ಕೂಡ ಸಂಶೋಧಕರಲ್ಲಿ ಅಚ್ಚರಿಯನ್ನು ಮೂಡಿಸಿದ್ದಾವೆ. ಮಿಂಚುಳ್ಳಿ, ಹಲವು ಜಾತಿಯ ಬಂಡೆ ಪಾರಿವಾಳಗಳು, ರೆಡ್ ಬ್ಲಾಕ್ ಶ್ರೈಕು, ವೈಟ್ ವ್ಯಾಗ್ನರು, ಬುದ್ಧಿ ಮತ್ತು ಬರವಣಿಗೆ ದೇವರಾದ ತೋತ್ಗೆ ಸಂಬಂಧಪಟ್ಟಂಥ ಪವಿತ್ರ ಐಬಿಸ್ ಪಕ್ಷಿ, ಬೂದು ಹೆರಾನು, ಬಿಳಿ ಬಣ್ಣದ ಶುದ್ಧತೆ ಮತ್ತು ಬೆಳಕಿಗೆ ಪ್ರತಿನಿಧಿಯಾದಂಥ ಅತನ್ ದೇವತೆಯ ಸಂಕೇತ ಆಗಿದ್ದಂಥ ಗ್ರೇಟ್ ಎಗ್ರೆಟ್ಟು, ಫಲವತ್ತತೆ ಮತ್ತು ಪುನರುತ್ಪತ್ತಿ ಸಂತಾನದ ಸಂಕೇತ ಆಗಿದ್ದಂಥ ಈಜಿಪ್ಷಿಯನ್ನು ಕೂಸು ಮುಂತಾದ ಪಕ್ಷಿಗಳನ್ನ ಅತ್ಯಂತ ಸಹಜವಾಗಿ ಗೋಡೆಗಳ ಮೇಲೆ ಬಣ್ಣಗಳಲ್ಲಿ ಚಿತ್ರಿಸಲಾಗುತ್ತೆ. ಕೆಲವು ಚಿತ್ರಗಳಲ್ಲಿ ರಾಣಿ ನೀರಿನ ತೋಟದಲ್ಲಿ ನಡೀತಾ ಇದ್ದು ಸುತ್ತಲೂ ಹಕ್ಕಿಗಳು ಹಾರ್ತಾ ಇರುವ ದೃಶ್ಯ ಇದೆ. ಇದು ಅಥೆನ್ ಧರ್ಮದ ಜೀವನದ ನಿರಂತರತೆ ಎಂಬ ಒಂದು ದೃಶ್ಯ ರೂಪ ಅಂತ ಭಾವಿಸಲಾಗುತ್ತೆ. ಈ ಚಿತ್ರಗಳ ನಕಲುಗಳನ್ನ ನಾವು ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ನಲ್ಲಿ ಕಾಣ್ಬೋದು. ಈಜಿಪ್ಟ್ನ ಸಾಮಾನ್ಯ ಕಲಾಶೈಲಿಗಿಂತ ಭಿನ್ನವಾಗಿ ಅಮರ್ನ ಕಲೆ ಪ್ರಕೃತಿಯನ್ನು ಅತ್ಯಂತ ನೈಜವಾಗಿ ಪ್ರತಿಬಿಂಬಿಸುತ್ತೆ. ಅಮರ್ನ ಚಿತ್ರಗಳಲ್ಲಿ ಮೊದಲ ಬಾರಿಗೆ ರಾಜ ಅಖೆನಾಟಸ್ ತನ್ನ ಪತ್ನಿ ನೆಫರ್ಟಿಟಿ ಮತ್ತು ಮಕ್ಕಳ ಜೊತೆಗೆ ಪ್ರೀತಿಯಿಂದ ಆಟ ಆಡ್ತಾ ಇರುವ ಅಥವಾ ಮುತ್ತು ಕೊಡ್ತಾ ಇರುವ ಚಿತ್ರಗಳನ್ನ ಬರೆಯಲಾಗಿದೆ. ಇದು ಹಿಂದಿದ್ದ ಈಜಿಪ್ಟ್ನ ಕಲೆಗಳಲ್ಲಿ ಕಾಣದ ಮಾನವೀಯ ಸ್ಪರ್ಶವನ್ನು ಹೊಂದಿರೋದನ್ನು ತೋರಿಸುತ್ತೆ. ಈ ಚಿತ್ರಗಳು ಆ ಕಾಲದ ರಾಣಿಯರಿಗೆ ಪ್ರಕೃತಿ ನಡೆಯುವಂತಹ ಅನುಭವವನ್ನು ನೀಡೋದಕ್ಕೆ ಮತ್ತು ಅವರ ಮನಸ್ಸಿಗೆ ಶಾಂತಿ ನೀಡೋದಕ್ಕೆ ನೆರವಾಗ್ತಾ ಇದ್ವು. ಅಮರ್ನ ಕಲೆಯ ಅತ್ಯಂತ ಪ್ರಸಿದ್ಧ ಉದಾಹರಣೆ ಅಂತ ಹೇಳಿದ್ರೆ ರಾಣಿ ನೆಫರ್ಟಿಟಿಯ ಎದೆಮಟ್ಟದ ಶಿಲ್ಪ. ಇದು ಇಂದಿಗೂ ಕೂಡ ವಿಶ್ವದ ಸುಂದರ ಕಲಾಕೃತಿಗಳಲ್ಲಿ ಒಂದಂತ ಪರಿಗಣಿಸಲ್ಪಟ್ಟತೆ. ಅರಮನೆಯ ಪಕ್ಕದಲ್ಲಿ ಗೋಡೆಯಿಂದ ಸುತ್ತುವರೆದಂಥ ಒಂದು ಖಾಸಗಿ ತೋಟ ಇತ್ತು ಅನ್ನೋದು ಪುರಾತತ್ವ ಸಾಕ್ಷ್ಯಗಳಿಂದ ತಿಳಿದು ಬಂದತೆ. ಈ ತೋಟದಲ್ಲಿ ಕೃತಕ ಜಲಾಶಯಗಳು, ಕಾಲುವೆಗಳು, ಜಲಗಡ್ಡೆ ಪ್ರದೇಶಗಳು ಹಾಗೆ ಮರಗಳ ಸಾಲುಗಳು ಕೂಡ ಇದ್ವು. ಇವು ಸ್ವಾಭಾವಿಕವಾಗಿ ಪಕ್ಷಿಗಳಿಗೆ ಆಶ್ರಯ ನೀಡತಕ್ಕಂಥ ಪರಿಸರವನ್ನು ಸೃಷ್ಟಿ ಮಾಡಿದ್ವು. ಇಲ್ಲಿ ಒಂದು ಭಾಗದಲ್ಲಿ ಜಿಂಕೆ ಮತ್ತು ಇತರ ಪ್ರಾಣಿಗಳನ್ನು ಕೂಡ ಸಾಕಲಾಗಿತ್ತು. ಈ ತೋಟ ಮತ್ತು ಗೋಡೆಯ ಮೇಲೆ ಬರೆದ ಚಿತ್ರಗಳು ರಾಣಿ ಕೇವಲ ರಾಜಪತ್ನಿ ಮಾತ್ರ ಅಲ್ಲ, ಆಕೆ ಧಾರ್ಮಿಕ ಸಾಂಸ್ಕೃತಿಕ ಪ್ರತಿನಿಧಿ, ಪ್ರಕೃತಿಯ ರಕ್ಷಕಿ ಮತ್ತು ಅಥೆನ್ ಧರ್ಮದ ಅವಿಭಾಜ್ಯ ಅಂಗ ಅಂತಕ್ಕಂಥ ನಂಬಿಕೆಯನ್ನು ಪ್ರತಿನಿಧಿಸ್ತಾ ಇದ್ದು. ಎರಡನೆಯದು ಗ್ರೇಟ್ ರಾಯಲ್ ಪ್ಯಾಲೇಸ್. ಇದು ನಗರದ ನಡುಭಾಗದಲ್ಲಿದ್ದು ರಾಜನ ಅಧಿಕೃತ ಕಾರ್ಯಕಲಾಪಗಳಿಗೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಬಳಕೆಯಾಗ್ತಾ ಇತ್ತು. ರಾಜನ ವಾಸಸ್ಥಳ ಮತ್ತು ಈ ಅರಮನೆಯನ್ನು ಸಂಪರ್ಕಿಸೋದಕ್ಕೆ ರಸ್ತೆಯ ಮೇಲೆ ಒಂದು ಭವ್ಯವಾದಂಥ ಇಟ್ಟಿಗೆಯ ಸೇತುವೆ ಕೂಡ ಅಸ್ತಿತ್ವದಲ್ಲಿತ್ತು. ಅರಮನೆ ಬೃಹತ್ ಕಲ್ಲಿನ ಕಂಬಗಳಿಂದ ಕೂಡಿದ ವಿಶಾಲವಾದ ಸಭಾಂಗಣವನ್ನು ಹೊಂದಿತ್ತು. ಇಲ್ಲಿ ರಾಜ ವಿದೇಶಿ ರಾಯಭಾರಿಗಳನ್ನ ಕಾಣ್ತಾ ಇದ್ದ. ಸೂರ್ಯ ದೇವನ ಆರಾಧನೆಗಾಗಿ ಈ ಅರಮನೆಯ ಹೆಚ್ಚಿನ ಭಾಗಗಳು ಚಾವಣಿ ಇಲ್ಲದೆ ಮುಕ್ತವಾಗಿ ಆಕಾಶಕ್ಕೆ ತೆರೆದುಕೊಂಡಂತ ಮುಕ್ತ ವಿನ್ಯಾಸವನ್ನು ಹೊಂದಿದ್ದು. ಈ ಅರಮನೆಗಳನ್ನು ಬಿಸಿಲಿಗೆ ಒಣಗಿಸಿದ ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿತ್ತು. ಆದರೆ ಮುಖ್ಯ ದ್ವಾರಗಳು ಮತ್ತು ಕಂಬಗಳಿಗೆ ಸುಣ್ಣದ ಕಲ್ಲನ್ನು ಬಳಸಲಾಗಿತ್ತು. ಅರಮನೆಯ ನೆಲಹಾಸುಗಳ ಮೇಲೆ ನೈಲ್ ನದಿಯ ಪರಿಸರವನ್ನು ಬಿಂಬಿಸುವ ಮೀನುಗಳು, ಹೂವುಗಳು ಮತ್ತು ಪಕ್ಷಿಗಳ ಚಿತ್ರಗಳನ್ನ ಬಿಡಿಸಲಾಗಿತ್ತು. ಅಮರ್ನ ಅರಮನೆ ಪ್ರಾಚೀನ ಈಜಿಪ್ಟ್ನ ರಾಜಮನೆತನದ ಐಷಾರಾಮಿ ಮತ್ತು ಕಲಾತ್ಮಕ ಜೀವನಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂತ ನಂಬಲಾಗೈತೆ. ಪ್ರಾಚೀನ ಈಜಿಪ್ಟು ಹಲವಾರು ಅದ್ಭುತವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನಾಗರಿಕ ಸಂಗತಿಗಳನ್ನ ಒಳಗೊಂಡಿದೆ. ಇಂತಹ ಇತರ ಸಂಗತಿಗಳ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.